ಇವತ್ತು CWRC ಇಂದ ರಿವ್ಯೂ ಪಿಟಿಷನ್ ಹಾಕಿದ್ರು. ಸರ್ಕಾರ ಏನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ ನಾವು, ನಮ್ಮ ಪರ ಏನೋ ಒಂದು ತೀರ್ಪು ಬರುತ್ತೆ. ಆದ್ರೆ ಈ ಬಂದಿರತಕ್ಕಂಥದ್ದು ಮರಣ ಶಾಸನ. DK ಶಿವಕುಮಾರ್ ಸರ್ಕಾರ, ಅವರ ಜಲಸಂಪನ್ಮೂಲ ಸಚಿವರು, ಅವರ ಅಧಿಕಾರಿಗಳು ವಾಸ್ತವತೆಯನ್ನ ಸಂಪೂರ್ಣ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಇದು ಸ್ವಲ್ಪ ವಿತ್ರಿಕೇಟ್ ಅಂತಾರಲ್ಲ, ಏನೋ ಹೈಕಮಾಂಡ್ ಓಲೈಕೆ ಮಾಡೋದಕ್ಕೋಸ್ಕರ ರಾಜ್ಯದ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ DK ಶಿವಕುಮಾರ್ ಸರ್ಕಾರ ಮಾಡಿದ್ದಾರೆ. ಹಿಂದೆ ಅವ್ರು ಏನಂತ ಹೇಳಿದ್ರು, ನಟ್ಟು ಬಟ್ಟೆ ಟೈಪ್ ಮಾಡ್ತೀವಿ ಮೇಕೆದಾಟು ಸಂದರ್ಭದಲ್ಲಿ ಕಲಾವಿದರಿಗೆ ಹೇಳಿದ್ರು. ಇವತ್ತು ಏನಾರ ನೀರು ಬಿಟ್ರೆ ಕನ್ನಡಿಗರು, ಸರ್ಕಾರ ಮತ್ತೆ ಅವರ ಕಟ್ಟುಬಟ್ಟನ್ನ ಟೈಪ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಳೆಯಿಂದ ತೀವ್ರತರನಾದ ಉಗ್ರವಾದ ಹೋರಾಟವನ್ನ ಆರಂಭ ಮಾಡ್ತೀವಿ. ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡ್ತೀವಿ. ನಮ್ಮ ನೀರು ನಮ್ಮ ಹಕ್ಕು, ಅದು ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಪ್ರತಿಯೊಬ್ಬ ಕನ್ನಡಿಗರು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಸರ್, ಈಗ CWRC ಏನೋ ಒಂದು ಆದೇಶ ಮಾಡ್ತು, ಅದೇ ಆದೇಶವನ್ನ ಪಾಲನೆ ಮಾಡಬೇಕು ಅಂತ CWMA ಕೂಡ ಇವತ್ತು ಆದೇಶ ಮಾಡಿದೆ. ಅಂದ್ರೆ CWRC CWMA ಎರಡೂ ಕೂಡ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡ್ಕೊಡ್ತಿಲ್ಲ. ಯಾಕೆ ಈ ರೀತಿಯ ಪದೇ ಪದೇ ತೀರ್ಪನ್ನ ಕೊಡ್ತಿದೆ ಅಂತ ನೋಡಿ ಸರ್, ಅವ್ರಿಗೆ ವೈಜ್ಞಾನಿಕವಾಗಿ ಏನು ಘಟ್ಟಗಳಿಗೆ ಬಂದು ಪರಿಶೀಲನೆ ಮಾಡಿ ನೀರನ್ನ ಎಷ್ಟಿದೆ ಏನು ಅಂತ ತೀರ್ಮಾನ ಮಾಡುವಂತ ಶಕ್ತಿ ಇಲ್ಲ. ಅವರ AC ಸಂಬಳ ಎಣಿಸ್ಕೊಟ್ಬಿಟ್ರೆ ರೈತರ ಮತ್ತು ಬೆಳೆದಿಲ್ಲ ರೈತರ ಜೊತೆಯಲ್ಲಿ. ಆ ಕಾರಣದಿಂದ ಇವತ್ತು ಕರ್ನಾಟಕದ ಮಂಡ್ಯ ಜಿಲ್ಲಾ ರೈತರಿಗೆ ಮರಣ ಶಾಸನವನ್ನು ಬರೆದಿದ್ದಾರೆ. ಮತ್ತೆ ಇವಾಗ ಏನಾಗಿದೆ ಅಂದ್ರೆ ಅಡ್ಡ ಗ್ರಾಮದಲ್ಲಿ ಇಬ್ಬರು ಮಹಿಳೆಯರು 5 ಎಕರೆ ಬೆಳೆದಂತ ರೈತ ಮಹಿಳೆ ಮತ್ತು ರೈತ ಗಂಡ ಹೆಂಡತಿ ಮರಕ್ಕೆ ಅಂತಕ್ಕಂಥ ಸೂಸೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಸೂಸೈಡ್ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ. ಮತ್ತೆ ಇನ್ನೊಂದು ಏನು ನಾವು ಕುಡಿಕೆ ಮತ್ತು ದನಕರುಗಳು ನೀರಿಟ್ಕೋಬೇಕು ಅಂತ ಇದ್ರೆ ಆದ್ರೆ ತಮಿಳುನಾಡರು 3ನೇ ಕುರುವೈ ಬೆಳೆಗೆ ನೀರು ಬಿಡ್ತಾ ಇದ್ದಾರೆ. ಇದು ಅವೈಜ್ಞಾನಿಕ. ಇದನ್ನ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಸರ್ಕಾರ ಇದ್ರ ಬಗ್ಗೆ ದೃಢವಾದ ನಿಲುವನ್ನು ಏನ್ ಬಂದಾರ ಸುಗ್ರೀವಾಜ್ಞೆ ಹೊರಟಿದ್ರು, ಆ ರೀತಿ ಸುಗ್ರೀವಾಜ್ಞೆ ಹೊರಟಿ ಅದೇನೇ ಆಗ್ಲಿ ಇವತ್ತು ನೀರು ಕೊಡ್ದೇನೆ ಸರ್ಕಾರ ನಾವಿರ್ತೀವಿ. ಆದ್ರೆ ನೀರು ಬಿಟ್ಟರೆ ಸರ್ಕಾರದ ವಿರುದ್ಧವಾಗಿ ರೈತರು ದಂಗೆ ಹೇಳ್ತಾರೆ ಅಂತ ನನ್ನ ವಿಷಯ. ಸರ್, ಇವತ್ತು ಏನು CWMA ಏನು ಆಶಾಭಾವನೆ ಇಟ್ಕೊಂಡಿದ್ವಿ, ಅದು ಕೂಡ ನಮ್ಗೆ ವ್ಯತಿರಿಕ್ತವಾದಂತಹ ತೀರ್ಪನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಇದು ಒಂದು ರೀತಿ ಆತಂಕದ ವಿಚಾರ. ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹಾಕಿರ್ತಕ್ಕಂಥ ಬೆಳೆಯೂ ಕೂಡ ಒಣಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲದೆ ಆಕಾರ ಬಂದಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರ್ ಬಿಡಿ ಅಂತ ಹೇಳಿ CWRC ಅವರು ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕದಲ್ಲಿ ಕಣ್ಣಿದ್ಯಾ, ಅವ್ರಿಗೇನು ಹೃದಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ನಾವು ಕೇಳ್ಬೇಕಾಗ್ತದೆ. ನಿಜವಾಗ್ಲೂ ಇಲ್ಲಿ ಮಳೆ ಬಂದಿದ್ದೆ ಆದ್ರೆ ಕರ್ನಾಟಕದವರು ತಮಿಳುನಾಡಿಗೆ ನೀರನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಆದ್ರೂ ಕೂಡ ಇಲ್ಲಿ ನಾವೇ ಆತಂಕದಲ್ಲಿದ್ದೀವಿ, ಸಂಕಟದಲ್ಲಿದ್ದೀವಿ ಮಳೆ ಇಲ್ಲದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀರ ಹೇಗೆ ಬಿಡ್ಬೇಕಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಒಂದು ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು. ರೈತರ ಪರವಾಗಿ ಬಹಳ ದೃಢವಾಗಿ ನಿಲ್ಬೇಕಾಗಿದೆ. ಆ ಮೂಲಕ ನೀವು ರೈತರ ಪರ, ಕರ್ನಾಟಕದ ಜನತೆಯ ಪರ ಅಂತ ಸಾಬೀತು ಮಾಡ್ಬೇಕಾಗ್ತದೆ. ಮತ್ತೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶನ ಮಾಡ್ಬೇಕು. ತಮಿಳುನಾಡು ಮುಖ್ಯಮಂತ್ರಿಗಳ ಈ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಈ ರೀತಿ ಇಂಥ ಸಂಕಷ್ಟಗಳು ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ರಾಜಕಾರಣ ಮಾಡೋದೀಗ ನಿಜವಾಗಿಯೂ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಡಿ. ಕೇಂದ್ರ ಸರ್ಕಾರ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಮಂಡ್ಯ ಸಂಸದರು ಅದಕ್ಕೆ ವೃತ್ತಾಗಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಇದಿಷ್ಟು ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಈ ರಸ್ತೆದಲ್ಲೂ ಕೂಡ ನೋಡಬಹುದು, ಹಳೆ ಮೈಸೂರು ಬೆಂಗಳೂರು ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ವಾಹನಗಳನ್ನ ಹೆಚ್ಚಿಗೆ ಪೊಲೀಸರು ಕೂಡ ಅರ್ಥಾರ್ಥವನ್ನ ಮಾಡ್ತಿದ್ದಾರೆ. ಮತ್ತೆ ಏನು ಇನ್ನೂ ಒಂದು ಈಗ ಶಾಲಾ ಕಾಲೇಜು ಬಿಡುವಂತ ಸಮಯ ಮತ್ತೆ ಕಚೇರಿ ಬಿಡುವಿನ ಸಮಯ ಆಗಿರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಏನು ಸಂಚಾರಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಕನ್ನಡಪರ ಸಂಘಟನೆ ಮುಖಂಡರುಗಳು ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಈಗ ಕನ್ನಡ ರಕ್ಷಣಾ ವೇದಿಕೆ ಅಶೋಕ್ ಅವರು ಕೂಡ ಇದ್ದಾರೆ, ಅವ್ರನ್ನು ಮಾತನಾಡ್ತೇನೆ. ಸರ್, ಏನು ಇವತ್ತಿನ ಆದೇಶದ ಬಗ್ಗೆ ಪದೇ ಪದೇ ಈ ರೀತಿ ನಮಗೆ ವ್ಯತಿರಿಕ್ತವಾದಂತಹ ಆದೇಶಗಳು ಬರ್ತಾನೆ ಇದೆ. ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಿದ್ರು ಗಂಟೆ ಜನ. ಇನ್ನು ಮುಂದೆ ಯಾವ ರೀತಿ ಇರುತ್ತೆ? ಇವತ್ತು ಕರ್ನಾಟಕ ಒಂದು ಮರಣ ಶಾಸನ ಇರುವಂತ ವ್ಯಕ್ತಿಗಳು ನಮ್ಮ ರಾಜ್ಯದ ಪರವಾಗಿ ಯಾರು ಸಹ ಇಲ್ಲ ಅಲ್ಲಿ. ದಯವಿಟ್ಟು ಏನಿವತ್ತು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ನಾವ್ ಯಾವುದೇ ಕಾರಣಕ್ಕೂ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಬದ್ಧವಾಗಿರ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಹೇಳಿ ಅವರು ನಾವು ಮುಂದೆ ನೀರು ಕೊಡೋದಿಲ್ಲ, ನಮ್ಮಲ್ಲಿ ನೀರಿಲ್ಲ ಅಂತ ಹೇಳ್ಬೇಕು. ಈ ಚಿತ್ರನಟರು ಏನಿದ್ದಾರೆ ಅವರೆಲ್ಲ ಪ್ರತಿಭಟನೆಗೆ ಭಾಗವಹಿಸಬೇಕು. ದಯವಿಟ್ಟು ನೀವು ಬೀದಿಗಿಳಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ನಗರಕ್ಕೆ ನೀರಿರೋದಿಲ್ಲ, ಕಷ್ಟ ಆಗುತ್ತೆ. ನೋಡಿ, ನೀವ್ ಯಾರು ರಾಜ್ಕುಮಾರ್ ಆಗಕ್ಕಾಗೋದಿಲ್ಲ. ರಾಜ್ಕುಮಾರ್ ಅವರು ತುಳುಗು ಸಮಾನ ಅಲ್ಲ. ನೀವು
ದಯವಿಟ್ಟು ನೀವೇನಾದ್ರು ಮುಂದೆ ನೀವೇನಾದ್ರು ಬರ್ಲಿಲ್ಲ ಅಂದ್ರೆ ಇವತ್ತೇನು ತಮಿಳು ಸಿನಿಮಾನ ಮಂಡ್ಯದಲ್ಲಿ ವಿಜಯ್ ಸಿನಿಮಾ ನಿಲ್ಸಿದೀವಿ, ಹಂಗೆ ನಿಮ್ ಕನ್ನಡ ಸಿನಿಮಾಗಳು ನಾವು ನಿಲ್ಲಿಸ್ತೀವಿ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಬೆಂಗಳೂರು, ರಾಯಚೂರು, ಗುಲ್ಬರ್ಗ, ಚಾಮರಾಜನಗರ, ಮೈಸೂರು ಎಲ್ಲಾ ಕಡೆ ಉಗ್ರವಾದ ಚಳವಳಿ ನಡೀತಾ ಇದೆ. ರಾಜ್ಯ ಅಧ್ಯಕ್ಷರು ರಸ್ತೆಗಿಳಿದ್ದಾರೆ, ಎಲ್ಲ ಕನ್ನಡ ಪರ ಹೋರಾಟಗಾರರು ರಸ್ತೆಗಿಳಿದ್ದಾರೆ. ದಯಮಾಡಿ ನೀವು ಇದನ್ನ ಎಚ್ಚೆತ್ಕೊಂಡು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನೀವು ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮಲ್ಲಿ ನೀರಿಲ್ಲ, ನಾವ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಬಂಗಾರಪ್ಪನ ಶಿಷ್ಯ ನೀವು. ಬಂಗಾರಪ್ಪನವ್ರು ಅದೇ ಮಾತು ಹೇಳಿ ಹೆಲಿಕಾಪ್ಟರ್ ಆಡಾಡ್ಕೊ ಬಂದು ಕನ್ನಂಬಾಡಿ ಕಟ್ಟೆ ನೋಡಿದ್ರು. ನೀವು ಹಂಗೆ ಕಾರಲ್ಲಿ ಬಂದವರು ಪರವಾಗಿಲ್ಲ, ಹೆಲಿಕಾಪ್ಟರ್ ಬಂದು ನೀವು ರಾಜೀನಾಮೆ ಕೊಡ್ತೀರೋ ಇಲ್ಲ ನೀರ್ ಕೊಡಲ್ಲ ಅಂತ ಹೇಳ್ತೀರೋ, ದಯವಿಟ್ಟು ನೀವು ನೀರ್ ಕೊಡಲ್ಲ ಅಂತ ಹೇಳಿ ಒಂದು KRS ವೀಕ್ಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಇದು ನಮ್ಮ ಮನವಿ ನಿಮ್ಗೆ. ರೈತರ ಮಕ್ಕಳು ಕಗ್ಗೊಲೆ ಆಯ್ತಾ ಇದೆ, ಕುಡಿಯಕ್ಕೆ ನೀರಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಕುಡಿಯಕ್ ನೀರಿಲ್ಲ ನೋಡಿ. ಮಂಡ್ಯ ಜಿಲ್ಲೆಗೆ ಇಲ್ಲ ಅಂದ್ಮೇಲೆ ಇನ್ ಬೆಂಗಳೂರಿಗೆ ಬರ್ತದೆ. ಜನ ರೊಚ್ಚಿಗೆ ಹೇಳ್ತಾರೆ. ದಯಮಾಡಿ ನೀವು ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀರಿ ಅಂತ ಹೇಳಿ ನಮ್ಮ ಆಗ್ರಹ.